ದಿನಾಂಕ 11/3/2026 ಬುಧವಾರ ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ತಾಲೂಕು ಘಟಕದ ವತಿಯಿಂದ ಪಟ್ಟಣದಲ್ಲಿನ ಹೃದಯ ಭಾಗದಲ್ಲಿರುವ ಗಡಿಯಾರ ಚೌಕ್ನಲ್ಲಿ ಕುಡಿಯುವ ನೀರಿನ ಅರವಟ್ಟಿಗೆಯನ್ನ ಸಿಪಿಐ ಹೊಸಕೇರಪ್ಪ ಉದ್ಘಾಟಿಸಿದರು. ಸಂಘಟನೆ ಅಧ್ಯಕ್ಷರಾದ ಹನುಮಂತ ನಾಯ್ಕ ಮಾತನಾಡಿ, ದಿನನಿತ್ಯ ಗ್ರಾಮೀಣ ಭಾಗದ ರೈತರು, ಕೂಲಿ ಕಾರ್ಮಿಕರು ಅನೇಕ ಕೆಲಸಕ್ಕಾಗಿ ಹಾಗೂ ಕಾರ್ಯಕ್ರಮಗಳಿಗಾಗಿ ಸಾಮಗ್ರಿಗಳನ್ನು ಖರೀದಿಸಲು ಪಟ್ಟಣಕ್ಕೆ ಬರುತ್ತಿದ್ದಾರೆ. ಬಿಸಿಲಿನ ತಾಪಕ್ಕೆ ಜನ ತತ್ತರಿಸಿ ಹೋಗುತ್ತಿದ್ದಾರೆ. ಇದರಿಂದಾಗಿ ಬಾಯಾರಿಕೆಯಾದಾಗ ನೀರನ್ನು ಕುಡಿಯಬೇಕು ಎಂದರೆ ಹೋಟೆಲ್ಗಳಲ್ಲಿ ನಾಷ್ಟಾ ಅಥವಾ ಊಟ ಮಾಡಬೇಕು, ಇಲ್ಲ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿದ್ರೆ ಮಾತ್ರ ಕುಡಿಯಲು ನೀರು ಕೊಡುತ್ತಾರೆ, ಇಲ್ಲ ನೀರನ್ನು ಖರೀದಿಸಿ ಕುಡಿಯಬೇಕಾಗಿತ್ತು. ಜನಕ್ಕೆ ಕುಡಿಯುವ ನೀರಿನ ಬಾಯಾರಿಕೆಗಾಗಿ ಜಯ ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ವತಿಯಿಂದ ಕುಡಿಯುವ ನೀರಿನ ಅರವಟ್ಟಿಗೆಯನ್ನ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿಗಳು ನಿಂಗಪ್ಪ ನಾಯ್ಕ, ಹನುಮಂತ ಯಲಗಲದಿನ್ನಿ, ಮಾಳಪ್ಪ ನಾಯ್ಕ, ಶೇಕ್ಷಾವಲಿ, ಮೋಹಿನುದ್ದೀನ್, ರಾಯಪ್ಪ ನಾಯ್ಕ, ಲಕ್ಷ್ಮಣ್ ಪೋಳ್, ಅಮರೀಶ್ ನವಲಿ, ಶಂಕರ್, ರವಿನಾಯಕ್, ಮಲೇಶ್ ಆಟೋ, ದುರುಗಪ್ಪ. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂದ ನ್ಯೂಸ್, ಲಿಂಗಸೂರು.